ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಗೌರಿ ಹಬ್ಬ, ಅದರಿಂದ ನಾನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಎಲ್ಲ ಹಬ್ಬಕ್ಕೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀನಿ. ನಾನು ಬೆಳಗ್ಗೆ ಅಷ್ಟು ಬೇಗನೆ ಪೂಜೆ ಮಾಡೋದು ಅಂದರೆ ಇಷ್ಟ. ಅಂದರೆ ಹಬ್ಬದ ಟೈಮಲ್ಲಿ ಮೇಯ್ನಾಗಿ ನಾನು ಅಷ್ಟು ಬೇಗನೆ ಪೂಜೆ ಮಾಡೋದು. ಸೊ ನಮ್ಮ ಮನೇಲಿ ಗೌರಿ ಹಬ್ಬನ ಎಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಶುಕ್ರವಾರದ ವ್ಲಾಗು. ಸೊ ಬೆಳಿಗ್ಗೆ ಒಂದು 5:30 ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ನಂದು ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು. ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಹಾಗೆಯೇ ತುಂಬ ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ. ನನಗೆ ತುಂಬ ದೊಡ್ಡ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ. ನಾನು ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿಯೇ ಯಾವಾಗಲೂ ಬಿಡೋದು. ಸೊ ಸ್ವಲ್ಪ ನೋಡೋಕ್ಕೆ ಕ್ಯೂಟಾಗಿರಬೇಕು ಆ ಥರ ರಂಗೋಲಿನ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ನೀವು, ತುಂಬ ಕತ್ತಲೆ ಇದೆ ಇನ್ನೂ ಕೂಡ. ಆ್ಯಂಡ್ ಆಲ್ಮೋಸ್ಟ್ ಹಳ್ಳೀಲಿ ಎಲ್ಲರೂ ಎದ್ದಿರ್ತಾರೆ, ಸ್ವಲ್ಪ ಜನ ಎದ್ದಿದ್ರು. ಆ್ಯಂಡ್ ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಯಾಕೆ ಇಷ್ಟು ಬೇಗ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ಗೆ ಶುಕ್ರವಾರ ರಜಾ ಇರಲಿಲ್ಲ, ಶನಿವಾರ ಅವರಿಗೆ ರಜಾ ಕೊಟ್ಟಿದ್ದರು. ಅದರಿಂದ ನಾನು ಅವ್ರಿಗೆ ಟಿಫನ್ ಬೇಗ ಮಾಡಬೇಕಿತ್ತು. ಯಾಕೆಂದರೆ ಅವರು 7 ಗಂಟೆಗೆಲ್ಲ ಹೊರಟೋಗ್ಬಿಡ್ತೀನಿ ಅಂತ ಹೇಳಿದ್ರು, ಬೇಗ ಬರ್ತೀನಿ ಅಂತ. ಸೊ ಅದಕ್ಕೆ ನಾನು ಇವಾಗ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಇಲ್ಲಿ ನಾನು ರೆಸಿಪಿನ ಯಾವುದನ್ನು ಕೂಡ ನಾನು ತೋರಿಸಿಲ್ಲ ಫುಲ್ಲು, ಜಸ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಾನು ನೆಕ್ಸ್ಟ್ ಕೇಸರಿ ಬಾತ್ಗೆ ಅಂತ ಎಲ್ಲ ಐಟಮ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಕೇಸರಿ ಬಾತಾಗಿ ಉಪ್ಪಿಟ್ಟು ಎರಡೂ ಕೂಡ ರೆಡಿಯಾಗಿತ್ತು. ಆಫ್ಟರ್ನೂನ್ ನಾನು ಒಬ್ಬಟ್ಟು ಮಾಡೋಣ ಅಂದರೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬರ್ತಾರೆ. ಲೈಕ್ ನಾನು ನನ್ನ ಹಸ್ಬೆಂಡು ಯಾರೂ ಕೂಡ ಸ್ವೀಟ್ನ ಲೈಕ್ ಮಾಡಲ್ಲ, ನಾವು ಯಾರೂ ಕೂಡ ಒಬ್ಬಟ್ಟನ್ನ ತಿನ್ನೋದಿಲ್ಲ. ಬಟ್ ಮನೇಲಿ ಗೌರಿ ಹಬ್ಬದ ದಿನ ಮೇಯ್ನಾಗಿ ಒಬ್ಬಟ್ಟು ಮಾಡಬೇಕು. ಹಳ್ಳಿ ಸೈಡ್ ಎಲ್ಲರ ಮನೇಲೂ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ನನ್ನ ಮಗ ಕೂಡ ತಿಂತಾನೆ. ಅದರಿಂದ ನಾನು ಒಬ್ಬಟ್ಟನ್ನ ಸ್ವಲ್ಪನೇ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಮನ್ವಿತ್ ನೋಡ್ತಾ ಇರ್ಬೋದು ನೀವು, ಅವನಿಗೆ ಮಣ್ಣಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ನಾನು ಅದನ್ನು ತಡೆಯೋಕ್ಕೆ ಹೋಗಲ್ಲ. ಯಾಕೆ ಅಂತ ಅಂದರೆ ಇವಾಗ ತುಂಬ ನಾರ್ಮಲಾಗಿ ಎಲ್ಲ ಮಕ್ಕಳು ಮೊಬೈಲಲ್ಲೇ ಆಟ ಆಡ್ತಾರೆ, ಯಾರೂ ಮಣ್ಣಲ್ಲಿ ಆಟ ಆಡೋದಿಲ್ಲ. ಬಟ್ ಇವನು ಮೊಬೈಲ್ ನೋಡಲ್ಲ ಅಂತಲ್ಲ, ಇವನು ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾನೆ. ಆದರೆ ಸಮ್ಟೈಮ್ಸ್ ಮೊಬೈಲ್ನ ನೋಡ್ತಾನಷ್ಟೇ. ಯಾಕೆಂದರೆ ಬೆಳಗ್ಗೆ ಹೋದರೆ ಅವನು 8:30ಗೆ ಬರೋದೇ 4 o'clock ಆಗುತ್ತೆ. ಬಂದಮೇಲೆ ಸ್ವಲ್ಪ ಹೊತ್ತು ಅವನಿಗೆ ತಿನ್ನಿಸೋವಾಗ ನಾನು ಫೋನ್ ಕೊಡ್ತೀನಿ ಅಷ್ಟೇ. ಅದಾದಮೇಲೆ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ನಾವು ನಮ್ಮೂರಲ್ಲಿ ಗೌರಿನ ಕೂರಿಸಿದ್ರು. ಸೊ ಅಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾನು, ನನ್ನ ನಾದಿನಿ ಮಗಳು, ಫಸ್ಟ್ನೇವಳು ಅಂದರೆ ದೊಡ್ಡವಳು, ನಮ್ಮ ಅತ್ತೆ, ನನ್ನ ಮಗ, ಇಷ್ಟು ಜನನೂ ಬಂದಿದ್ವಿ. ಆ್ಯಂಡ್ ಗೌರಿ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ಜನ ಆಲ್ರೆಡಿ ಬಂದು ಪೂಜೆನ ಮುಗಿಸಿ ಹೋಗಿದ್ರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಕೂಡ ಪೂಜೆನ ಮುಗಿಸಿ ಆಲ್ರೆಡಿ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡಿ ಅದನ್ನು ಕೂಡ ತಂದು ಪೂಜೆ ಮಾಡಿಕೊಂಡು ಇಲ್ಲಿರೋ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಗೌರಿ ಬಳೆನ ಕೊಟ್ಟು ಹೋಗಿದ್ರು. ಇಲ್ಲಿ ಬಂದುಬಿಟ್ಟು ನಾನು ಪೂಜೆನ ಇವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ನಾದಿನಿ ಮಗಳು ಮನು ಅಂದರೆ ಮನಸ್ವಿ, ಅವಳು ವಿಡಿಯೋನ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ಲು. ನನಗೆ ತುಂಬ ಸಪೋರ್ಟಿವ್ ಆಗಿದ್ಲು. ಯಾಕೆಂದರೆ ನಾನು ಏನೇ ಮಾಡಿದ್ರು ಅತ್ತೆ ನಾನು ವೀಡಿಯೋ ಮಾಡ್ಕೋತೀನಿ, ನೀವು ಮಾಡು ಅಂತ ಮಾಡಿ ಅಂತ ಹೇಳ್ತಾಯಿದ್ಲು. ಸೊ ನಾನು ಪೂಜೆ ಮಾಡ್ತಾಯಿದ್ರೆ ಅವಳು ವೀಡಿಯೋನ ಮಾಡ್ಕೊಂಡಿದ್ದಾಳೆ. ನಾನು ಈ ವಿಡಿಯೋನ ಎಡಿಟ್ ಮಾಡುವಾಗ
ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ವಿಡಿಯೋ. ಯಾಕೆ ಅಂತ ಅಂದರೆ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು ಬಂದುಬಿಟ್ಟು ನನ್ನ ನಾದಿನಿ ಮಗಳು ಮನಸ್ವಿ. ಅವಳು ಸಮ್ಟೈಮ್ಸು ಮೊಬೈಲ್ನ ಕ್ರಾಸಾಗಿ ಇಟ್ಕೊಂಡಿರ್ತಾಳೆ, ಸಮ್ಟೈಮ್ಸು ಸ್ಟ್ರೈಟಾಗಿ ಇಟ್ಕೊಂಡು ವಿಡಿಯೋನ ಮಾಡಿದ್ದಾಳೆ. ಅದರಿಂದ ನನಗೆ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪನೇ ಕಷ್ಟ ಆಯಿತು. ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು 3 ಡೇಸಿಂದ ಯಾವುದೇ ರೀತಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿಲ್ಲ. ಅದಕ್ಕೇ ಇವತ್ತು ಮಾರ್ನಿಂಗೇ ನಾನು ವಾಯ್ಸ್ನ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಸ್ಯಾರಿ ಹಾಕ್ಕೊಂಡೋಗಿಲ್ಲ, ಡ್ರೆಸ್ನೇ ಹಾಕ್ಕೊಂಡೋಗಿದ್ದೀನಿ. ಹೇಳ್ಬೇಕು ಅಂದರೆ ನನಗೆ ಸ್ಯಾರಿ ಕಂಫರ್ಟಬಲ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸ್ಯಾರಿನ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ, ಅಷ್ಟು ನೀಟಾಗಿ ಉಟ್ಕೊಳ್ಳೋಕೆ ಬರೋದಿಲ್ಲ. ಅದರಿಂದ ನಾನು ಯಾವತ್ತೂ ಸ್ಯಾರಿನ ಉಟ್ಕೊಳ್ಳೋದಕ್ಕೆ ಲೈಕ್ ಮಾಡ್ತೀನಿ, ಬಟ್ ನನಗೆ ಅದು ಕಂಫರ್ಟಬಲ್ ಅನಿಸಲ್ಲ. ನನಗೆ ಯಾವಾಗಲೂ ಡ್ರೆಸ್ಸೇ ಕಂಫರ್ಟಬಲ್. ಅದಕ್ಕೆ ನಾನು ಯಾವುದೇ ಹಬ್ಬಕ್ಕೂ ಡ್ರೆಸ್ ಹಾಕ್ಕೋತೀನಿ. ಸಮ್ಟೈಮ್ಸ್ ನಾನು ಸ್ಯಾರಿನ ಉಟ್ಕೋತೀನಿ, ಅಂದರೆ ನನಗೆ ಇಷ್ಟ ಸ್ಯಾರಿ ಉಟ್ಕೊಳ್ಳೋಕ್ಕೆ, ಬಟ್ ನನಗೆ ತುಂಬ ನೀಟಾಗಿ ಉಟ್ಕೋಬೇಕು, ಅದು ನನಗೆ ಬರೋದಿಲ್ಲ. ಯಾರು ಉಟ್ಸ್ಕೊಟ್ಟಾಗ ನಾನು ಸ್ಯಾರಿನ ಉಟ್ಕೋತೀನಿ. ಬಟ್ ಇವತ್ತು ಜಸ್ಟ್ ಬರೀ ನಾನು ಡ್ರೆಸ್ನ ಹಾಕ್ಕೊಂಡು ಬಂದಿದ್ದೆ. ಸೊ ಹಾಗೆ ಇಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರೇ ಇದ್ದರು. ಹಳ್ಳಿ ಅಂದಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಪರಿಚಯ ಇದ್ದೇ ಇರ್ತಾರಲ್ವ. ಆಲ್ಮೋಸ್ಟ್ ಇಲ್ಲೆಲ್ಲ ಗೊತ್ತಿರೋರೇ ಇದ್ದರು, ಅವರೆಲ್ಲ ಮಾತಾಡಿಸ್ತಾಯಿದ್ರು. ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಮುಜುಗರ, ಯಾಕೆ ಅಂದರೆ ಇದು ಹಳ್ಳಿ, ವಿಡಿಯೋ ಮಾಡ್ಕೊತಿದ್ರೆ ಅನ್ಕೊತಾರೆ ಅಂತ. ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇವಾಗಷ್ಟೇ ನಾವು ನಮ್ಮೂರಲ್ಲಿ ಗೌರಿನ ಕೂರಿಸಿದ್ದಾರೆ. ಅಲ್ಲಿ ಗೌರಿ ಗುಡಿಗೆ ಹೋಗಿ ಪೂಜೆನ ಮುಗಿಸ್ಕೊಂಡು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಫುಲ್ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇದು ನನ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.